ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಂಚಲನ ಮೂಡಿಸ್ತಾ ಇದೆ. ಏನು ನಿಧಿ ಸಿಕ್ಕಿತ್ತಲ್ಲ ಅವಾಗಿಂದ ಕೂಡ ಇಲ್ಲಿಯವರೆಗೂ ಉತ್ಖನನ ನಡೀತಾ ಇದೆ. ಇದೀಗ ಮತ್ತೊಂದು ದೇಗುಲ ಪತ್ತೆಯಾಗಿದೆ. ಹಳೆಯ ಕಾಲದ ದೇಗುಲವೊಂದು ಪತ್ತೆಯಾಗಿರುವಂಥದ್ದು. ಇದು ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತೆ ಊರಲ್ಲಿ 900 ವರ್ಷ ಹಳೆಯ ಶಿವನ ದೇವಾಲಯ ಪತ್ತೆಯಾಗಿದೆ. ಬೃಹತ್ ಆಲದ ಮರದ ಕೆಳಗೆ ಅಡಗಿತ್ತು ಈ 900 ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ. ಇತಿಹಾಸ ಪ್ರೇಮಿಗಳಲ್ಲಿ ಸಾಕಷ್ಟು ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಈಗ ತಮಿಳುನಾಡಿನಲ್ಲಿ ಶಿವನ ದೇವಾಲಯ. ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಬಳಿಯ ಬೇಗಿಲಿ ಗ್ರಾಮದಲ್ಲಿ ಸಿಕ್ಕಿದೆ. ಶತಮಾನಗಳ ಕಾಲದ ಗುಪ್ತವಾಗಿದ್ದಂತಹ ಚೋಳರ ಕಾಲದ ಶಿವನ ದೇವಾಲಯ ಅಂತ ಹೇಳಲಾಗ್ತಾ ಇದೆ. ವಯೋನ್ ವರದಿಯ ಪ್ರಕಾರ 11ನೇ ಶತಮಾನದ ಹಳೆಯಷ್ಟು ಈ ದೇವಾಲಯ ಅಂತ. ಈ ದೇವಾಲಯವು ಕುಲತುಂಗ ಚೋಳ ಏನಿದ್ದಾರೆ ಅವ್ರ ಕಾಲಕ್ಕೆ ಸೇರಿತ್ತು ಅಂತ ತಮಿಳುನಾಡಿನ ಪುರಾತತ್ವ ಇಲಾಖೆ ತಿಳಿಸಿದೆ. ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಇದನ್ನು ಕಂಡು ತಮಿಳುನಾಡಿನ ಗ್ರಾಮಸ್ಥರಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಗದಗ ಜಿಲ್ಲೆಯಲ್ಲಿ ನಿಧಿ ಸಿಕ್ಕಿತ್ತು. ಅದಾದ ನಂತರ ಈಗ ಮತ್ತೊಂದು ಹಳೆ ದೇವಾಲಯ ಪತ್ತೆ ಆಗಿದೆ. ಇದು ಆದರೆ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂಥದ್ದಲ್ಲ, ಇದು ಬೇರೆ ಕಡೆ ದೇವಾಲಯ ಸಿಕ್ಕಿರುವಂಥದ್ದು. ದೊಡ್ಡದಾದಂಥ ಆಲದ ಮರ ಇತ್ತು. ಆ ಆಲದ ಮರದ ಕೆಳಗೆ ಇದು ಪತ್ತೆ ಆಗಿದೆ. ಅಲ್ಲಿನ ಇತಿಹಾಸ ಪ್ರೇಮಿಗಳು ಕೂಡ ಇದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಕೆಲವೊಂದು ಕುತೂಹಲ ಕೂಡ ಮೂಡುತ್ತೆ. ಯಾರ ಕಾಲದ್ದು ಏನಂತಿರುವಾಗ ಅಂದಾಜು ಮಾಡಲಾಗಿದೆ ಇದು ಇದೇ ಕಾಲದ್ದು, ಚೋಳರ ಕಾಲದ್ದು ಅಂತ. ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಬಳಿಯ ಬೇಗಿಲಿ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಸಿಕ್ಕಿದೆ, ದೇವಾಲಯ ಸಿಕ್ಕಿದೆ. ಇದು ಶತಮಾನಗಳ ಹಳೆಯದ್ದು, ಅಂದರೆ ಗುಪ್ತವಾಗಿ ಇದು ಅಡಕೊಂಡಿತ್ತು. ಇದು ಚೋಳರ ಕಾಲದ್ದು ಅಂತ ಹೇಳ್ತಾ ಇದ್ದಾರೆ. ಒಂದು ಶಿವನ ದೇವಾಲಯ. ವಯೋನ್ ವರದಿ ಪ್ರಕಾರ ನೋಡಿ 11ನೇ ಶತಮಾನದಷ್ಟು ಹಳೆಯದ್ದು ಇದು ಅಂತ ಹೇಳ್ತಿದ್ದಾರೆ. ಈ ದೇವಾಲಯ ಕುಲತುಂಗ ಚೋಳ ಏನಿದ್ದಾರೆ ಅವ್ರಿಗೆ ಸೇರಿತ್ತು. 1070ರಿಂದ 1122 CE ಆ ಕಾಲದಲ್ಲಿ ಆಳ್ವಿಕೆಯಲ್ಲಿ ಇತ್ತು ಇದು ದೇವಸ್ಥಾನ ಅಂತ. ಚೋಳ ಏನಿದ್ದಲ್ಲ ಅವರು ಆ ಕಾಲದಲ್ಲಿ ಇದ್ದವರು. ತಮಿಳುನಾಡಿನ ಪುರಾತತ್ವ ಇಲಾಖೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದೆ. ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಅಲ್ಲಿಗೆ. ಇನ್ನಷ್ಟು ಮಾಹಿತಿ ಬರಬೇಕು ಹೊರಗಡೆ. ಇದನ್ನು ಕಂಡು ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ರೀತಿಯಾಗಿ ಆಶ್ಚರ್ಯ ಆಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.